ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲು. ಈ ಕುರಿತು ಪ್ರಧಾನಮಂತ್ರಿ ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ. ಮಾಹಿತಿಯೊಂದಿಗೆ ಮನರಂಜನೆಗಾಗಿ ಮಂಜುರೂಪ ಟಿವಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ನಮ್ಮ ಎಲ್ಲ ವಿಡಿಯೋಗಳು ಮೊದಲು ನಿಮಗೆ ಬರುವವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ನಮಸ್ಕಾರ. ಇಂದು ನಾನು ಒಂದು ಅತ್ಯಂತ ಮಹತ್ವದ ವಿಷಯದ ಬಗ್ಗೆ, ವಿಶೇಷವಾಗಿ ದೇಶದ ತಾಯಂದಿರು, ಸಹೋದರಿಯರು ಮತ್ತು ಹೆಣ್ಣು ಮಕ್ಕಳೊಂದಿಗೆ ಮಾತನಾಡಲು ಬಂದಿದ್ದೇನೆ. ಇಂದು ಭಾರತದ ಪ್ರತಿಯೊಬ್ಬ ಪ್ರಜೆಯೂ ನೋಡುತ್ತಿದ್ದಾನೆ ಯಾವ ರೀತಿಯಲ್ಲಿ ಭಾರತದ ನಾರಿ ಶಕ್ತಿಯ ಉನ್ನತಿಗೆ ತಡೆಯೊಡ್ಡಲಾಯಿತು. ಅವರ ಕನಸುಗಳನ್ನು ಅತ್ಯಂತ ಕ್ರೂರವಾಗಿ ತುಳಿದು ಹಾಕಲಾಯಿತು. ನಾವು ಬಹಳಷ್ಟು ಪ್ರಯತ್ನ ಪಟ್ಟರೂ ಕೂಡ ಯಶಸ್ವಿಯಾಗಲು ಸಾಧ್ಯವಾಗಲಿಲ್ಲ. ನಾರಿ ಶಕ್ತಿ ವಂದನಾ ಅಧಿನಿಯಮದಲ್ಲಿ ತಿದ್ದುಪಡಿ ಮಾಡಲು ಸಾಧ್ಯವಾಗಲಿಲ್ಲ. ಹಾಗೂ ಇದಕ್ಕೋಸ್ಕರ ಎಲ್ಲಾ ತಾಯಂದಿರು ಮತ್ತು ಸಹೋದರಿಯರಲ್ಲಿ ಅವರಲ್ಲಿ ನಾನು ಕ್ಷಮೆ ಯಾಚಿಸುತ್ತೇನೆ. ಸ್ನೇಹಿತರೆ, ನಮಗೆ ದೇಶದ ಹಿತವೇ ಎಲ್ಲಕ್ಕಿಂತ ದೊಡ್ಡದು. ಆದರೆ ಕೆಲವು ಜನರಿಗೆ ಪಕ್ಷದ ಹಿತಾಸಕ್ತಿಯೇ ಸರ್ವಸ್ವವಾದಾಗ, ಪಕ್ಷದ ಹಿತಾಸಕ್ತಿಯೇ ದೇಶದ ಹಿತಾಸಕ್ತಿಗಿಂತ ದೊಡ್ಡದಾಗಿ ಬಿಡುತ್ತದೆ. ಆಗ ನಾರಿ ಶಕ್ತಿಗೆ ಮತ್ತು ದೇಶದ ಹಿತಾಸಕ್ತಿಗೆ ಅದರ ಪರಿಣಾಮ ಎದುರಿಸಬೇಕಾಗುತ್ತದೆ. ಈ ಬಾರಿಯೂ ಹಾಗೆಯೇ ಆಗಿದೆ. ಕಾಂಗ್ರೆಸ್ ಮತ್ತು ಡಿಎಂಕೆ, ಟಿಎಂಸಿ ಹಾಗೂ ಸಮಾಜವಾದಿ ಪಕ್ಷದಂತಹ ಪಕ್ಷಗಳ ಸ್ವಾರ್ಥ ರಾಜಕೀಯದಿಂದಾದ ಹಾನಿಯನ್ನು ದೇಶದ ನಾರಿ ಶಕ್ತಿಯು ಅನುಭವಿಸಬೇಕಾಯಿತು. ಸ್ನೇಹಿತರೆ, ನಿನ್ನೆ ದೇಶದ ಕೋಟ್ಯಂತರ ಮಹಿಳೆಯರ ಗಮನವೆಲ್ಲ ಸಂಸತ್ತಿನ ಮೇಲಿತ್ತು. ದೇಶದ ನಾರಿ ಶಕ್ತಿ ನೋಡುತ್ತಲೇ ಇತ್ತು. ನನಗೂ ಇದನ್ನು ನೋಡಿ ತುಂಬಾ ದುಃಖವಾಯಿತು. ಯಾವಾಗ ಈ ನಾರಿ ಹಿತದ ಪ್ರಸ್ತಾಪ ಬಿದ್ದು ಹೋಯಿತೋ, ಆಗ ಕಾಂಗ್ರೆಸ್ ಮತ್ತು ಡಿಎಂಕೆ, ಟಿಎಂಸಿ, ಎಸ್ಪಿ ಯಂತಹ ಕುಟುಂಬ ರಾಜಕಾರಣದ ಪಕ್ಷಗಳು ಸಂತೋಷದಿಂದ ಚಪ್ಪಾಳೆ ತಟ್ಟುತ್ತಿದ್ದವು. ಮಹಿಳೆಯರಿಂದ ಅವರ ಅಧಿಕಾರವನ್ನು ಕಸಿದುಕೊಂಡು ಈ ಜನರು ಮೇಜುಗಳನ್ನು ಕುಟ್ಟುತ್ತಿದ್ದರು. ಅವರು ಮಾಡಿದ್ದು ಕೇವಲ ಮೇಜಿನ ಮೇಲೆ ತಟ್ಟಿದ್ದಲ್ಲ, ಅದು ಹೆಣ್ಣಿನ ಸ್ವಾಭಿಮಾನದ ಮೇಲೆ, ಅದು ಆಕೆಯ ಆತ್ಮ ಗೌರವಕ್ಕೆ ಮಾಡಿದ ಪೆಟ್ಟಾಗಿದೆ. ಮತ್ತು ಒಬ್ಬ ಹೆಣ್ಣು ಬೇರೆ ಎಲ್ಲವನ್ನೂ ಮರೆತು ಬಿಡುತ್ತಾಳೆ. ತನ್ನ ಅವಮಾನವನ್ನು ಎಂದಿಗೂ ಮರೆಯೋದಿಲ್ಲ. ಇದೇ ಕಾರಣಕ್ಕಾಗಿಯೇ ಸಂಸತ್ತಿನಲ್ಲಿ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳ ಆ ಎಲ್ಲರ ವರ್ತನೆಯ ನೋವು ಪ್ರತಿಯೊಬ್ಬ ನಾರಿಯ ಮನಸ್ಸಿನಲ್ಲಿ ಸದಾ ಇರುತ್ತದೆ. ದೇಶದ ಮಹಿಳೆಯರು ಯಾವಾಗಲೆಲ್ಲ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಈ ನಾಯಕರನ್ನು ನೋಡುತ್ತಾರೋ, ಆಗ ಅವರು ನೆನಪಿಸಿಕೊಳ್ಳುತ್ತಾರೆ, ಇದೇ ಜನರು ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿಯನ್ನು ತಡೆದಿದ್ದಕ್ಕೆ ಸಂಭ್ರಮಿಸಿದ್ದರು, ಸಂತೋಷಪಟ್ಟಿದ್ದರು. ನಿನ್ನೆ ಸಂಸತ್ತಿನಲ್ಲಿ ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ಯಾವೆಲ್ಲ ಪಕ್ಷಗಳು ವಿರೋಧಿಸಿದ್ವೋ ಅವರಿಗೆ ನಾನು ಸ್ಪಷ್ಟವಾಗಿ ಹೇಳುತ್ತೇನೆ, ಈ ಜನರು ನಾರಿ ಶಕ್ತಿಯನ್ನು
ಲಘುವಾಗಿ ಪರಿಗಣಿಸುತ್ತಿದ್ದಾರೆ. ಅವರು ಒಂದು ವಿಷಯವನ್ನು ಮರೆಯುತ್ತಿದ್ದಾರೆ. 21ನೇ ಶತಮಾನದ ಹೆಣ್ಣು ದೇಶದ ಪ್ರತಿಯೊಂದು ಘಟನೆಯ ಮೇಲೆ ನಿಗಾ ಇಟ್ಟಿದ್ದಾಳೆ. ಆಕೆ ಅವರ ಉದ್ದೇಶವನ್ನು ಗ್ರಹಿಸುತ್ತಿದ್ದಾಳೆ ಮತ್ತು ಸತ್ಯವೇನೆಂಬುದನ್ನು ಕೂಡ ಅವಳು ಚೆನ್ನಾಗಿ ತಿಳಿದುಕೊಂಡಿದ್ದಾಳೆ. ಆದ್ದರಿಂದ ಮಹಿಳಾ ಮೀಸಲಾತಿಯನ್ನು ವಿರೋಧಿಸಿ ವಿರೋಧ ಪಕ್ಷಗಳು ಮಾಡಿದ ಈ ಪಾಪಕ್ಕೆ ಅವರಿಗೆ ಖಂಡಿತವಾಗಿಯೂ ಶಿಕ್ಷೆಯಾಗುತ್ತದೆ. ಈ ಪಕ್ಷಗಳು ಸಂವಿಧಾನ ಶಿಲ್ಪಿಗಳ ಭಾವನೆಗಳಿಗೂ ಅವಮಾನವನ್ನು ಮಾಡಿವೆ ಮತ್ತು ಜನರಿಂದ ಸಿಗುವ ಶಿಕ್ಷೆಯಿಂದ ಅವರು ತಪ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಸ್ನೇಹಿತರೆ, ಸದನದಲ್ಲಿ ನಾರಿ ಶಕ್ತಿ ವಂದನಾ ಎನ್ನುವ ಈ ಅಧಿನಿಯಮ ಯಾರಿಂದಲೂ ಏನನ್ನೂ ಕಸಿದುಕೊಳ್ಳುವ ಉದ್ದೇಶವಿರಲಿಲ್ಲ. ನಾರಿ ಶಕ್ತಿ ವಂದನಾ ಅಧಿನಿಯಮವು ಪ್ರತಿಯೊಬ್ಬರಿಗೂ ಏನನ್ನಾದರೂ ನೀಡುವುದಕ್ಕಾಗಿ ಇತ್ತು, ಕೊಡುವುದಕ್ಕಾಗಿಯೇ ಇದ್ದ ತಿದ್ದುಪಡಿ. ಇದು 40 ವರ್ಷಗಳಿಂದ ಬಾಕಿ ಉಳಿದಿದ್ದ ನಾರಿಯರ ಹಕ್ಕನ್ನು 2029ರ ಮುಂದಿನ ಲೋಕಸಭಾ ಚುನಾವಣೆಯ ಮೂಲಕ ಅವರ ಹಕ್ಕನ್ನು ನೀಡುವ ತಿದ್ದುಪಡಿಯಾಗಿದೆ. ಅದುವೇ ನಾರಿ ಶಕ್ತಿ ವಂದನಾ ತಿದ್ದುಪಡಿ. 21ನೇ ಶತಮಾನದ ಭಾರತದ ಮಹಿಳೆಯರಿಗೆ ಹೊಸ ಅವಕಾಶಗಳನ್ನು ನೀಡಲು, ಹೊಸ ಉನ್ನತಿಯನ್ನು ಕಾಣಲು, ಅವರ ಮುಂದಿನಿಂದ ಇರುವ ಅಡೆತಡೆಗಳನ್ನು ನಿವಾರಿಸುವಂತಹ ಒಂದು ಮಹಾಯಜ್ಞವಾಗಿತ್ತು. ದೇಶದ 50% ಅಂದರೆ ದೇಶದ ಅರ್ಧದಷ್ಟು ಜನಸಂಖ್ಯೆಗೆ ಅವರ ನ್ಯಾಯಯುತ ಅಧಿಕಾರವನ್ನು ನೀಡುವ, ಅದು ಶುದ್ಧ ಮನಸ್ಸಿನಿಂದ ಅತ್ಯಂತ ಪ್ರಾಮಾಣಿಕತೆಯಿಂದ ಮಾಡಿದಂತಹ ಒಂದು ಪವಿತ್ರವಾದ ಪ್ರಯತ್ನವಾಗಿತ್ತು. ಮಹಿಳೆಯರನ್ನು ಭಾರತದ ವಿಕಾಸದ ಯಾತ್ರೆಯಲ್ಲಿ ಸಹಯಾತ್ರಿಗಳನ್ನಾಗಿ ಮಾಡುವ ಮತ್ತು ಎಲ್ಲರನ್ನೂ ಜೋಡಿಸುವ ಪ್ರಯತ್ನವಾಗಿತ್ತು. ನಾರಿ ಶಕ್ತಿ ವಂದನಾ ತಿದ್ದುಪಡಿಯು ಈ ಕಾಲದ ಒಂದು ಪ್ರಮುಖ ಬೇಡಿಕೆಯಾಗಿದೆ. ನಾರಿ ಶಕ್ತಿ ವಂದನಾ ತಿದ್ದುಪಡಿ ಉತ್ತರ, ದಕ್ಷಿಣ, ಪೂರ್ವ ಮತ್ತು ಪಶ್ಚಿಮ ಹೀಗೆ ಎಲ್ಲಾ ರಾಜ್ಯಗಳ ಪ್ರತಿಯೊಂದು ರಾಜ್ಯದ ಶಕ್ತಿಯಲ್ಲಿ ಸಮಾನವಾದ ಹೆಚ್ಚಳ ಮಾಡುವ ಪ್ರಯತ್ನವಾಗಿತ್ತು. ಇದು ಸಂಸತ್ತಿನಲ್ಲಿ ದೇಶದ ಪ್ರತಿಯೊಂದು ರಾಜ್ಯದ ಧ್ವನಿಗೆ ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನು ನೀಡುವಂತಹ ಒಂದು ಪ್ರಯತ್ನವಾಗಿತ್ತು. ರಾಜ್ಯ ಚಿಕ್ಕದಾಗಿರಲಿ ಅಥವಾ ರಾಜ್ಯ ದೊಡ್ಡದಾಗಿರಲಿ, ರಾಜ್ಯದ ಜನಸಂಖ್ಯೆ ಕಡಿಮೆ ಇರಲಿ ಇಲ್ವೇ ರಾಜ್ಯದ ಜನಸಂಖ್ಯೆ ಜಾಸ್ತಿ ಇರಲಿ, ಎಲ್ಲರ ಶಕ್ತಿಯನ್ನು ಸಮಾನ ಅನುಪಾತದಲ್ಲಿ ಹೆಚ್ಚಿಸುವಂತಹ ಒಂದು ಪ್ರಯತ್ನವಾಗಿತ್ತು. ಆದರೆ ಈ ಪ್ರಾಮಾಣಿಕ ಪ್ರಯತ್ನದ ಬಗ್ಗೆ ಕಾಂಗ್ರೆಸ್ ಮತ್ತು ಅದರ ಸಹಯೋಗಿ ಪಕ್ಷಗಳು ಸದನದಲ್ಲಿ ಇಡೀ ದೇಶದ ಎದುರಿಗೆ ಭ್ರೂಣ ಹತ್ಯೆಯನ್ನು ಮಾಡಿವೆ. ಈ ಕಾಂಗ್ರೆಸ್, ಟಿಎಂಸಿ, ಸಮಾಜವಾದಿ ಪಾರ್ಟಿ ಮತ್ತು ಡಿಎಂಕೆಯಂತಹ ಪಕ್ಷಗಳು ಈ ಭ್ರೂಣ ಹತ್ಯೆಯ ಅಪರಾಧಿಗಳು. ಇವರು ದೇಶದ ಸಂವಿಧಾನದ ಅಪರಾಧಿಗಳು. ಇವರೆಲ್ಲರೂ ದೇಶದ ನಾರಿ ಶಕ್ತಿಯ ಅಪರಾಧಿ. ಸ್ನೇಹಿತರೆ, ಕಾಂಗ್ರೆಸ್ ಮಹಿಳಾ ಮೀಸಲಾತಿ ಎಂಬ ವಿಷಯವನ್ನೇ ದ್ವೇಷಿಸುತ್ತದೆ. ಅದು ಯಾವಾಗಲೂ ಮಹಿಳಾ ಮೀಸಲಾತಿಯನ್ನು ನಿಲ್ಲಿಸುವುದಕ್ಕಾಗಿ ಅನೇಕ ಪಿತೂರಿಗಳನ್ನು ನಡೆಸಿದೆ. ಈ ದಿಕ್ಕಿನಲ್ಲಿ ಹಿಂದೆ
ಎಷ್ಟು ಬಾರಿ ಪ್ರಯತ್ನಗಳು ನಡೆದವೋ ಅಷ್ಟೂ ಬಾರಿ ಪ್ರತಿ ಬಾರಿಯೂ ಕಾಂಗ್ರೆಸ್ ಪಕ್ಷವು ಇದರಲ್ಲಿ ಅಡೆತಡೆಗಳನ್ನು ಸೃಷ್ಟಿಸಿದೆ. ಈ ಬಾರಿಯೂ ಕೂಡ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಮಹಿಳಾ ಮೀಸಲಾತಿಯನ್ನು ತಡೆಯುವುದಕ್ಕಾಗಿ ಒಂದರ ನಂತರ ಒಂದರಂತೆ ಹೊಸ ಹೊಸ ಸುಳ್ಳುಗಳ ಆಶ್ರಯವನ್ನು ಪಡೆದುಕೊಂಡಿದ್ದಾರೆ. ಕೆಲವೊಮ್ಮೆ ಸಂಖ್ಯೆಯ ವಿಷಯದಲ್ಲಿ, ಕೆಲವೊಮ್ಮೆ ಬೇರೆ ರೀತಿಯಲ್ಲಿ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಸೇರಿ ದೇಶವನ್ನು ದಾರಿ ತಪ್ಪಿಸಲು ಪ್ರಯತ್ನವನ್ನು ಮಾಡಿದವು. ಈ ರೀತಿ ಮಾಡುವುದರ ಮೂಲಕ ಈ ಪಕ್ಷಗಳು ಭಾರತದ ನಾರಿ ಶಕ್ತಿಯ ಎದುರು ತಮ್ಮ ನಿಜ ಸ್ವರೂಪವನ್ನು ಬಯಲು ಮಾಡಿವೆ, ತಮ್ಮ ಮುಖವಾಡವನ್ನು ಕಳಚಿ ಹಾಕಿವೆ. ಸ್ನೇಹಿತರೇ, ನನಗೆ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಂದು ನಿರೀಕ್ಷೆ ಇತ್ತು. ತನ್ನ ದಶಕಗಳ ಹಳೆಯ ತಪ್ಪನ್ನು ಸರಿಪಡಿಸಿಕೊಳ್ಳುತ್ತದೆ. ಕಾಂಗ್ರೆಸ್ ತನ್ನ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುತ್ತದೆ ಎಂದು. ಆದರೆ ಕಾಂಗ್ರೆಸ್ ಇತಿಹಾಸ ಸೃಷ್ಟಿಸುವ, ಮಹಿಳೆಯರ ಪರವಾಗಿ ನಿಲ್ಲುವಂತಹ ಒಂದು ಅವಕಾಶವನ್ನು ಕಳೆದುಕೊಂಡಿದೆ. ಕಾಂಗ್ರೆಸ್ ಪಕ್ಷವು ಸ್ವತಃ ದೇಶದ ಹೆಚ್ಚಿನ ಭಾಗಗಳಲ್ಲಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡಿದೆ. ಕಾಂಗ್ರೆಸ್ ಒಂದು ಪರಾವಲಂಬಿಯ ಹಾಗೆ ಪ್ರಾದೇಶಿಕ ಪಕ್ಷಗಳ ಬೆನ್ನೇರಿ ಸವಾರಿ ಮಾಡಿ ತನ್ನನ್ನು ತಾನು ಜೀವಂತವಾಗಿಟ್ಟುಕೊಂಡಿದೆ. ಕಾಂಗ್ರೆಸ್ ಇದನ್ನ ಇಷ್ಟಪಡುವುದಿಲ್ಲ. ಪ್ರಾದೇಶಿಕ ಪಕ್ಷಗಳ ಶಕ್ತಿ ಹೆಚ್ಚಾಗುವುದು. ಅದೇ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷವು ಈ ತಿದ್ದುಪಡಿಯನ್ನು ವಿರೋಧಿಸುವಂತೆ ಮಾಡಿ ಹಲವಾರು ಪ್ರಾದೇಶಿಕ ಪಕ್ಷಗಳ ಭವಿಷ್ಯವನ್ನು ಕತ್ತಲೆಗೆ ತಳ್ಳುವಂತಹ ಒಂದು ರಾಜಕೀಯ ಷಡ್ಯಂತ್ರವನ್ನ ಮಾಡಿದೆ. ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷ, ಸಮಾಜವಾದಿ ಪಾರ್ಟಿ ಮತ್ತು ಡಿಎಂಕೆ, ಟಿಎಂಸಿ ಮತ್ತು ಇತರ ಪಕ್ಷಗಳು ಇಷ್ಟು ವರ್ಷಗಳಿಂದಲೂ ಪ್ರತಿ ಬಾರಿಯೂ ಅದೇ ನೆಪಗಳನ್ನು, ಅದೇ ಕುತರ್ಕಗಳನ್ನು ಮಾಡುತ್ತಾ ಬಂದಿದ್ದಾರೆ, ಹೇಳುತ್ತಾ ಬಂದಿದ್ದಾರೆ. ಯಾವುದೋ ತಾಂತ್ರಿಕ ಪ್ರಪಂಚದಲ್ಲಿ ಸಿಲುಕಿಸಿ ಇವರು ಮಹಿಳೆಯರ ಹಕ್ಕುಗಳ ಮೇಲೆ ದರೋಡೆ ಮಾಡುತ್ತಲೇ ಬಂದಿದ್ದಾರೆ. ರಾಜಕಾರಣದ ಈ ಕೆಟ್ಟ ಮಾದರಿಯನ್ನು ದೇಶವು ಬಹಳ ಸರಿಯಾಗಿ ಅರ್ಥ ಮಾಡಿಕೊಂಡಿದೆ ಮತ್ತು ಅದರ ಹಿಂದಿರುವ ಕಾರಣವನ್ನು ಸಹ ತಿಳಿದುಕೊಂಡಿದೆ. ಸಹೋದರ ಸಹೋದರಿಯರೇ, ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ವಿರೋಧಿಸಲು ಒಂದು ದೊಡ್ಡ ಕಾರಣವಿದೆ. ಈ ಪರಿವಾರವಾದಿ ಪಕ್ಷಗಳಿಗಿರುವ ಭಯ, ಒಂದು ವೇಳೆ ಮಹಿಳೆಯರು ಸಶಕ್ತರಾದರೆ ಎಂಬ ಭಯ ಅವರಿಗಿದೆ. ಆಗ ಈ ಪರಿವಾರವಾದಿ ಪಕ್ಷಗಳ ನಾಯಕತ್ವವು ಅಪಾಯಕ್ಕೆ ಸಿಲುಕುತ್ತದೆ. ತಮ್ಮ ಕುಟುಂಬದ ಹೊರಗಿನ ಮಹಿಳೆಯರು ಮುಂದೆ ಬರುವುದನ್ನು ಇವರು ಎಂದಿಗೂ ಬಯಸುವುದಿಲ್ಲ. ಇಂದು ಪಂಚಾಯಿತಿಗಳಲ್ಲಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಯಾವ ಸಾವಿರಾರು ಲಕ್ಷಾಂತರ ಮಹಿಳೆಯರು ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ, ಅವರು ಮುಂದೆ ಬಂದು ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಬಂದು ದೇಶ ಸೇವೆ ಮಾಡಲು ಬಯಸುತ್ತಿರುವಾಗ ಈ ಪರಿವಾರವಾದಿಗಳ ಒಳಗೆ ಅವರಿಂದಾಗಿ ಅಭದ್ರತೆಯ ಭಾವನೆಯು ಮನೆ ಮಾಡಿದೆ. ಕ್ಷೇತ್ರ ಪುನರ್ವಿಂಗಡಣೆ ನಂತರ ಮಹಿಳೆಯರಿಗಾಗಿ ಇನ್ನೂ ಹೆಚ್ಚಿನ ಸೀಟುಗಳು ಲಭ್ಯವಾಗುತ್ತವೆ. ಮಹಿಳೆಯರ ವರ್ಚಸ್ಸು ಹೆಚ್ಚಾಗುತ್ತದೆ. ಇದೇ ಕಾರಣಕ್ಕೆ ಈ ಜನರು ನಾರಿ ಶಕ್ತಿ ವಂದನಾ ತಿದ್ದುಪಡಿಯನ್ನು ವಿರೋಧಿಸಿದ್ದಾರೆ. ದೇಶದ ನಾರಿ ಶಕ್ತಿಯು ಕಾಂಗ್ರೆಸ್ ಮತ್ತು ಅದರ ಸಹಯೋಗಿ ಪಕ್ಷಗಳನ್ನು
ಈ ಪಾಪಕ್ಕಾಗಿ ಎಂದಿಗೂ ಕ್ಷಮಿಸುವುದೇ ಇಲ್ಲ. ನನ್ನ ಪ್ರೀತಿಯ ದೇಶಬಾಂಧವರೇ, ಕಾಂಗ್ರೆಸ್ ಮತ್ತು ಅದರ ಸಹಯೋಗಿ ಪಕ್ಷಗಳು ಕ್ಷೇತ್ರ ಪುನರ್ವಿಂಗಡಣೆಯ ವಿಷಯದಲ್ಲಿ ನಿರಂತರವಾಗಿ ಸುಳ್ಳು ಹೇಳುತ್ತಿದ್ದಾರೆ. ಇವರು ಈ ನೆಪದಲ್ಲಿ ವಿಭಜನೆಯ ಬೆಂಕಿಯನ್ನು ಹೊತ್ತಿಸಲು ಬಯಸುತ್ತಿದ್ದಾರೆ. ಯಾಕೆಂದರೆ ಒಡೆದು ಆಳುವ ನೀತಿ ಈ ರಾಜಕೀಯವನ್ನು ಕಾಂಗ್ರೆಸ್ ಬ್ರಿಟಿಷರಿಂದ ಬಳುವಳಿಯಾಗಿ ಕಲಿತಿದೆ ಮತ್ತು ಕಾಂಗ್ರೆಸ್ ಇಂದಿಗೂ ಅದರ ಆಧಾರದಲ್ಲೇ ನಡೆಯುತ್ತಿದೆ. ಕಾಂಗ್ರೆಸ್ ಪಕ್ಷವು ಯಾವಾಗಲೂ ದೇಶದಲ್ಲಿ ಬಿರುಕುಗಳನ್ನು ಉಂಟು ಮಾಡುವಂತಹ ಭಾವನೆಗಳಿಗೆ ಪ್ರಚೋದನೆಯನ್ನು ನೀಡುತ್ತಾ ಬಂದಿದೆ. ಆ ಕಾರಣಕ್ಕಾಗಿಯೇ ಈ ಸುಳ್ಳನ್ನು ಹಬ್ಬಿಸಲಾಯಿತು. ಕ್ಷೇತ್ರ ಪುನರ್ವಿಂಗಡಣೆಯನ್ನು ಮಾಡುವುದರಿಂದ ಕೆಲವು ರಾಜ್ಯಗಳಿಗೆ ನಷ್ಟ ಉಂಟಾಗುತ್ತದೆ ಎಂದು. ಆದರೆ ಸರ್ಕಾರವು ಮೊದಲ ದಿನದಿಂದಲೇ ಇದನ್ನು ಸ್ಪಷ್ಟಪಡಿಸಿದೆ. ಯಾವುದೇ ರಾಜ್ಯದ ಭಾಗವಹಿಸುವಿಕೆಯ ಅನುಪಾತವು ಬದಲಾಗುವುದಿಲ್ಲ, ಯಾರೊಬ್ಬರ ಪ್ರತಿನಿಧಿತ್ವವೂ ಕಡಿಮೆಯಾಗುವುದಿಲ್ಲ. ಬದಲಿಗೆ ಎಲ್ಲಾ ರಾಜ್ಯಗಳ ಸೀಟುಗಳು ಕೂಡ ಸಮಾನವಾದ ಅನುಪಾತದಲ್ಲಿಯೇ ಹೆಚ್ಚಾಗಲಿವೆ. ಇಷ್ಟೆಲ್ಲ ಆದರೂ ಸಹ ಕಾಂಗ್ರೆಸ್, ಡಿಎಂಕೆ, ಟಿಎಂಸಿ ಮತ್ತು ಸಮಾಜವಾದಿ ಪಕ್ಷದಂತಹ ಕೆಲವು ಪಕ್ಷಗಳು ಇದರಲ್ಲಿ ಸೇರಿವೆ. ಇದನ್ನು ಒಪ್ಪಿಕೊಳ್ಳುವುದಕ್ಕೆ ಅವರು ಸಿದ್ಧರಿರಲಿಲ್ಲ. ಸ್ನೇಹಿತರೆ, ಈ ತಿದ್ದುಪಡಿ ಮಸೂದೆ ಎಲ್ಲ ಪಕ್ಷಗಳಿಗೆ ಮತ್ತು ಎಲ್ಲ ರಾಜ್ಯಗಳಿಗೆ ಕೂಡ ಒಂದು ಅವಕಾಶವಾಗಿತ್ತು, ಒಂದು ಸಂದರ್ಭವಾಗಿತ್ತು. ಈ ಮಸೂದೆ ಪಾಸ್ ಆಗಿದ್ರೆ ತಮಿಳುನಾಡು, ಬಂಗಾಳ, ಯುಪಿ, ಕೇರಳ ಹೀಗೆ ಪ್ರತಿಯೊಂದು ರಾಜ್ಯದ ಸೀಟುಗಳು ಹೆಚ್ಚಾಗುತ್ತಿದ್ದವು. ಆದರೆ ತಮ್ಮ ಸ್ವಾರ್ಥ ರಾಜಕಾರಣದ ಕಾರಣದಿಂದಾಗಿಯೇ ಈ ಪಕ್ಷಗಳು ತಮ್ಮ ತಮ್ಮ ರಾಜ್ಯಗಳ ಜನರಿಗೂ ಸಹ ದ್ರೋಹ ಬಗೆದವು. ಉದಾಹರಣೆಗೆ ಹೇಳುವುದಾದರೆ, ಡಿಎಂಕೆ ಪಕ್ಷಕ್ಕೆ ಒಂದು ಅವಕಾಶವಿತ್ತು. ಇನ್ನೂ ಹೆಚ್ಚಿನ ಸಂಖ್ಯೆಯ ತಮಿಳು ಜನರನ್ನು ಸಂಸದ ಶಾಸಕರನ್ನಾಗಿ ಮಾಡಬಹುದಿತ್ತು. ತಮಿಳುನಾಡಿನ ಧ್ವನಿಯನ್ನು ಇನ್ನಷ್ಟು ಬಲಪಡಿಸುವ ಅವಕಾಶವಿತ್ತು. ಆದರೆ ಅದು ಆ ಅವಕಾಶವನ್ನು ಕಳೆದುಕೊಂಡಿತ್ತು. ಟಿಎಂಸಿ ಬಳಿಯೂ ಸಹ ಬಂಗಾಳದ ಜನರನ್ನು ಮುಂದೆ ತರುವುದಕ್ಕೆ ಒಂದು ಅವಕಾಶವಿತ್ತು. ಆದರೆ ಟಿಎಂಸಿ ಕೂಡ ಈ ಅವಕಾಶವನ್ನು ಕಳೆದುಕೊಂಡಿತು. ಸಮಾಜವಾದಿ ಪಕ್ಷದ ಬಳಿಯೂ ಅವಕಾಶವಿತ್ತು. ತನ್ನ ಮೇಲಿದ್ದ ಮಹಿಳಾ ವಿರೋಧಿ ಎಂಬ ಕಳಂಕವನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡಿಕೊಳ್ಳಬಹುದಿತ್ತು. ಆದರೆ ಸಮಾಜವಾದಿ ಪಕ್ಷವು ಅದರಲ್ಲಿಯೂ ವಿಫಲವಾಯಿತು. ಸಮಾಜವಾದಿ ಪಕ್ಷವು ಲೋಹಿಯಾ ಅವರನ್ನು ಈಗಾಗಲೇ ಸಂಪೂರ್ಣವಾಗಿ ಮರೆತು ಬಿಟ್ಟಿದೆ. ಸಮಾಜವಾದಿ ಪಕ್ಷವು ನಾರಿ ಶಕ್ತಿ ವಂದನಾ ಅಧಿನಿಯಮ ತಿದ್ದುಪಡಿಯನ್ನು ವಿರೋಧಿಸುವ ಮೂಲಕ ಲೋಹಿಯಾ ಅವರ ಎಲ್ಲಾ ಕನಸುಗಳನ್ನು ಸಂಪೂರ್ಣವಾಗಿ ಕಾಲಕಸದಂತೆ ತುಳಿದು ಹಾಕಿದೆ. ಎಸ್ಪಿಯು ಮಹಿಳಾ ಮೀಸಲಾತಿ ವಿರೋಧಿಯಾಗಿದೆ. ಇದನ್ನು ಯುಪಿಯ ಹಾಗೂ ದೇಶದ ಮಹಿಳೆಯರು ಎಂದಿಗೂ ಕೂಡ ಮರೆಯುವುದಿಲ್ಲ. ಸ್ನೇಹಿತರೆ, ಮಹಿಳಾ ಮೀಸಲಾತಿಯನ್ನು ವಿರೋಧಿಸುವ ಮೂಲಕ ಕಾಂಗ್ರೆಸ್ ಮತ್ತೊಮ್ಮೆ ಒಂದು ವಿಷಯವನ್ನು ಸಾಬೀತುಪಡಿಸಿದೆ. ಕಾಂಗ್ರೆಸ್ ಒಂದು ಸುಧಾರಣಾ ವಿರೋಧಿ ಪಕ್ಷವಾಗಿದೆ. 21ನೇ ಶತಮಾನದ ವಿಕಸಿತ ಭಾರತಕ್ಕಾಗಿ ಯಾವುದೇ ನಿರ್ಣಯಗಳು, ಯಾವುದೇ ಸುಧಾರಣೆಗಳು ಅವಶ್ಯಕವಾಗಿವೆಯೋ, ದೇಶ ತೆಗೆದುಕೊಳ್ಳುತ್ತಿರುವ ನಿರ್ಣಯಗಳನ್ನು ಕಾಂಗ್ರೆಸ್ ಅಂಥ ಪ್ರತಿಯೊಂದು ನಿರ್ಧಾರವನ್ನು ವಿರೋಧಿಸುತ್ತದೆ ಮತ್ತು ಅದನ್ನು ತಿರಸ್ಕರಿಸುತ್ತದೆ. ಆ ಕೆಲಸದಲ್ಲಿ ಅಡಚಣೆಯನ್ನುಂಟು ಮಾಡುತ್ತದೆ. ಇದೇ ಕಾಂಗ್ರೆಸ್ ಪಕ್ಷದ ಇತಿಹಾಸ ಮತ್ತು ಇದೇ ಕಾಂಗ್ರೆಸ್ನ ನಕಾರಾತ್ಮಕ ರಾಜಕೀಯದ ರೀತಿ. ಸ್ನೇಹಿತರೆ, ಇದೇ ಆ ಕಾಂಗ್ರೆಸ್ ಪಕ್ಷ. ಅದು ಜನ್ಧನ್, ಆಧಾರ್, ಮೊಬೈಲ್,
ಸ್ತ್ರೀ ಶಕ್ತಿಯನ್ನು ವಿರೋಧಿಸಿತು. ಕಾಂಗ್ರೆಸ್ ಪಕ್ಷವು ಡಿಜಿಟಲ್ ಪಾವತಿಗಳನ್ನು ವಿರೋಧಿಸಿತು. ಕಾಂಗ್ರೆಸ್ ಜಿಎಸ್ಟಿಯನ್ನು ವಿರೋಧಿಸಿತು. ಕಾಂಗ್ರೆಸ್ ಪಕ್ಷವು ಸಾಮಾನ್ಯ ವರ್ಗದ ಬಡವರಿಗೆ ನೀಡುವ ಮೀಸಲಾತಿಯನ್ನು ವಿರೋಧಿಸಿತು. ತ್ರಿವಳಿ ತಲಾಖ್ ವಿರುದ್ಧದ ಕಾನೂನಿಗೆ ಕಾಂಗ್ರೆಸ್ ತನ್ನ ವಿರೋಧವನ್ನು ವ್ಯಕ್ತಪಡಿಸಿತು. ಕಾಂಗ್ರೆಸ್ ವಿಧಿ 370 ತೆಗೆದುಹಾಕುವುದನ್ನು ವಿರೋಧಿಸಿತು. ನಮ್ಮ ಸಂವಿಧಾನ, ನಮ್ಮ ನ್ಯಾಯಾಲಯಗಳು ಯಾವ ಏಕರೂಪ ನಾಗರಿಕ ಸಂಹಿತೆಯನ್ನು ಯುಸಿಸಿಯನ್ನು ಅವಶ್ಯಕವೆಂದು ಹೇಳುತ್ತವೆಯೋ ಕಾಂಗ್ರೆಸ್ ಅದನ್ನೂ ಕೂಡ ವಿರೋಧಿಸುತ್ತದೆ. ಸುಧಾರಣೆ ಎಂಬ ಹೆಸರು ಕೇಳಿದ ತಕ್ಷಣ ಕಾಂಗ್ರೆಸ್ ವಿರೋಧದ ಫಲಕವನ್ನು ಹಿಡಿದುಕೊಂಡು ಓಡಿ ಬರುತ್ತದೆ. ದೇಶವನ್ನು ಬಲಿಷ್ಠಗೊಳಿಸುವಂತಹ ಯಾವುದೇ ಕೆಲಸವಾದರೂ ಸರಿ, ಕಾಂಗ್ರೆಸ್ ಅದಕ್ಕೆ ಅಡೆತಡೆಗಳನ್ನು ಸೃಷ್ಟಿಸಲು ತನ್ನೆಲ್ಲಾ ಶಕ್ತಿಯನ್ನು ಪ್ರಯೋಗಿಸುತ್ತದೆ. ಕಾಂಗ್ರೆಸ್ ಒಂದು ರಾಷ್ಟ್ರ, ಒಂದು ಚುನಾವಣೆಗೆ ವಿರೋಧ ವ್ಯಕ್ತಪಡಿಸುತ್ತದೆ. ಕಾಂಗ್ರೆಸ್ ದೇಶದಿಂದ ನುಸುಳುಕೋರರನ್ನು ಓಡಿಸುವುದನ್ನು ವಿರೋಧ ಮಾಡುತ್ತದೆ. ಕಾಂಗ್ರೆಸ್ ಮತದಾರರ ಪಟ್ಟಿಯ ಶುದ್ಧೀಕರಣಕ್ಕೆ ವಿರೋಧ ವ್ಯಕ್ತಪಡಿಸುತ್ತದೆ. ಕಾಂಗ್ರೆಸ್ ವಕ್ಫ್ ಮಂಡಳಿಯಲ್ಲಿ ಸುಧಾರಣೆ ತರುವುದನ್ನು ವಿರೋಧಿಸುತ್ತದೆ. ಸ್ನೇಹಿತರೆ, ಕಾಂಗ್ರೆಸ್ ನಿರಾಶ್ರಿತರಿಗೆ ರಕ್ಷಣೆ ನೀಡುವಂತಹ ಸಿಎಎ ಕಾನೂನಿನವರೆಗೂ ವಿರೋಧ ಮಾಡಿತು. ಈ ಬಗ್ಗೆ ಸುಳ್ಳುಗಳನ್ನು ಹೇಳಿ ವದಂತಿಗಳನ್ನು ಹಬ್ಬಿಸಿ ದೇಶದಲ್ಲಿ ದೊಡ್ಡ ಕೋಲಾಹಲವನ್ನೇ ಸೃಷ್ಟಿಸಿತು. ಕಾಂಗ್ರೆಸ್ ಮಾವೋವಾದಿ ನಕ್ಸಲ್ ಹಿಂಸಾಚಾರವನ್ನು ಕೊನೆಗೊಳಿಸುವುದಕ್ಕೆ ದೇಶದ ಪ್ರಯತ್ನಗಳಲ್ಲಿಯೂ ಅಡೆತಡೆಗಳನ್ನು ಉಂಟು ಮಾಡುತ್ತದೆ. ಕಾಂಗ್ರೆಸ್ನದ್ದು ಯಾವಾಗಲೂ ಒಂದೇ ಮಾದರಿ. ಯಾವುದೇ ಸುಧಾರಣೆ ಬಂದ ತಕ್ಷಣ ಸುಳ್ಳು ಹೇಳು, ಭ್ರಮೆಯನ್ನು ಹಬ್ಬಿಸು. ಇತಿಹಾಸವೇ ಇದಕ್ಕೆ ಸಾಕ್ಷಿಯಾಗಿದೆ. ಕಾಂಗ್ರೆಸ್ ಯಾವಾಗಲೂ ಇದೇ ನಕಾರಾತ್ಮಕ ಹಾದಿಯನ್ನು ಹಿಡಿದಿದೆ. ಸ್ನೇಹಿತರೆ, ಯಾವುದೇ ಕೆಲಸವಾಗಲಿ ದೇಶಕ್ಕೆ ಅಗತ್ಯವಾದ ನಿರ್ಧಾರವಾಗಿರುತ್ತದೆ. ಕಾಂಗ್ರೆಸ್ ಇದನ್ನು ಕಾರ್ಪೆಟ್ ಕೆಳಗೆ ಮುಚ್ಚಿ ಹಾಕಿ ಬಿಡುತ್ತದೆ. ಕಾಂಗ್ರೆಸ್ನ ಇದೇ ಮನೋಭಾವದ ಕಾರಣದಿಂದಾಗಿ ಭಾರತ ಅಭಿವೃದ್ಧಿಯ ಆ ಎತ್ತರವನ್ನು ತಲುಪಲು ಸಾಧ್ಯವಾಗಲಿಲ್ಲ. ಭಾರತ ಯಾವುದಕ್ಕೆ ನಿಜವಾಗಿಯೂ ಅರ್ಹವಾಗಿದೆಯೋ, ಸ್ವಾತಂತ್ರ್ಯ ಸಿಕ್ಕ ಸಮಯದಲ್ಲಿ, ಆ ಕಾಲದಲ್ಲಿ ನಮ್ಮೊಂದಿಗೆ ಇನ್ನೂ ಅನೇಕ ದೇಶಗಳು ಸ್ವತಂತ್ರವಾಗಿದ್ದವು. ಬಹುತೇಕ ದೇಶಗಳು ನಮ್ಮನ್ನು ಮೀರಿ ಬಹಳಷ್ಟು ಮುಂದೆ ಸಾಗಿವೆ. ಮತ್ತು ಇದಕ್ಕೆ ಕಾರಣವೇನೆಂದರೆ ಕಾಂಗ್ರೆಸ್ ಪಕ್ಷವು ಪ್ರತಿಯೊಂದು ಸುಧಾರಣೆಯನ್ನು ತಡೆ ಹಿಡಿದು ಕುಳಿತುಕೊಂಡಿತ್ತು. ವಿಳಂಬ ಮಾಡುವುದು, ದಾರಿ ತಪ್ಪಿಸುವುದು, ಅಡ್ಡಿಪಡಿಸುವುದು ಇದೇ ಕಾಂಗ್ರೆಸ್ನ ಸಿದ್ಧಾಂತವಾಗಿದೆ ಮತ್ತು ಇದೇ ಕಾಂಗ್ರೆಸ್ನ ಕಾರ್ಯ ಸಂಸ್ಕೃತಿಯಾಗಿ ಉಳಿದಿದೆ. ಕಾಂಗ್ರೆಸ್ ನೆರೆಯ ದೇಶಗಳೊಂದಿಗಿನ ಗಡಿ ವಿವಾದಗಳನ್ನು ಹಾಗೆಯೇ ವಿಳಂಬ ಮಾಡಿತು. ಕಾಂಗ್ರೆಸ್ ಪಾಕಿಸ್ತಾನದೊಂದಿಗೆ ನೀರು ಹಂಚಿಕೆಗೆ ಸಂಬಂಧಪಟ್ಟ ವಿವಾದಗಳನ್ನು ವಿಳಂಬ ಮಾಡಿತು. ಕಾಂಗ್ರೆಸ್ ಪಕ್ಷವು ಒಬಿಸಿ ಮೀಸಲಾತಿ ನಿರ್ಣಯವನ್ನು 40 ವರ್ಷಗಳ ಕಾಲ ನೆನೆಗುದಿಗೆ ಬೀಳುವಂತೆ ಮಾಡಿತು. ಕಾಂಗ್ರೆಸ್ ಸೈನಿಕರ ಒಂದು ಶ್ರೇಣಿ ಒಂದು ಪಿಂಚಣಿ ಯೋಜನೆಯನ್ನು 40 ವರ್ಷ ತಡೆ ಹಿಡಿಯಿತು. ಸ್ನೇಹಿತರೆ, ಕಾಂಗ್ರೆಸ್ನ ಈ ಧೋರಣೆಯು ಯಾವಾಗಲೂ ದೇಶಕ್ಕೆ ದೊಡ್ಡ ನಷ್ಟವನ್ನುಂಟು ಮಾಡಿದೆ. ದೇಶಕ್ಕೆ ಬಹಳ ದೊಡ್ಡ ನಷ್ಟವನ್ನುಂಟು ಮಾಡಿದೆ. ಕಾಂಗ್ರೆಸ್ ಪಕ್ಷದ ಪ್ರತಿಯೊಂದು ವಿರೋಧ, ಪ್ರತಿಯೊಂದು ನಿರ್ಧಾರ ತೆಗೆದುಕೊಳ್ಳದಿರುವುದು, ಪ್ರತಿಯೊಂದು ಕುತಂತ್ರ ಮತ್ತು ವಂಚನೆಯ ಪರಿಣಾಮವನ್ನು ದೇಶವು ಅನುಭವಿಸಿದೆ. ದೇಶದ ತಲೆಮಾರುಗಳು ಅನುಭವಿಸಿವೆ. ಇಂದು ನಮ್ಮ ದೇಶದ ಮುಂದಿರುವ ಎಷ್ಟೆಲ್ಲ ದೊಡ್ಡ ಸವಾಲುಗಳಿವೆ, ಅವು ಕಾಂಗ್ರೆಸ್ನ ಇದೇ ಧೋರಣೆಯಿಂದ ಹುಟ್ಟಿಕೊಂಡಿವೆ. ಆದ್ದರಿಂದ ಈ ಹೋರಾಟವು ಕೇವಲ ಒಂದು ಕಾನೂನಿಗೆ ಮಾತ್ರ ಸೀಮಿತವಾಗಿಲ್ಲ. ಈ ಹೋರಾಟವು ಕಾಂಗ್ರೆಸ್ನ ಆ ಸುಧಾರಣಾ ವಿರೋಧಿ ಮನಸ್ಥಿತಿಯ ವಿರುದ್ಧವಾಗಿದೆ. ಅದರಲ್ಲಿ ಕೇವಲ ನಕಾರಾತ್ಮಕತೆ ಇದೆ.
ನಕಾರಾತ್ಮಕತೆ ತುಂಬಿದೆ. ಮತ್ತು ಈ ವಿಷಯದಲ್ಲಿ ನನಗೆ ಯಾವುದೇ ರೀತಿಯ ಸಂದೇಹವಿಲ್ಲ. ದೇಶದ ಎಲ್ಲಾ ಸಹೋದರಿಯರು, ಹೆಣ್ಣು ಮಕ್ಕಳು ಕಾಂಗ್ರೆಸ್ ಪಕ್ಷದ ಈ ಮನಸ್ಥಿತಿಗೆ ಖಂಡಿತವಾಗಿಯೂ ತಕ್ಕ ಉತ್ತರವನ್ನು ನೀಡಿಯೇ ತೀರುತ್ತಾರೆ. ಸ್ನೇಹಿತರೆ, ಕೆಲವು ಜನರು ನಮ್ಮ ದೇಶದ ಮಹಿಳೆಯರ ಕನಸುಗಳು ಭಗ್ನಗೊಂಡಿದ್ದನ್ನು ಸರ್ಕಾರದ ವೈಫಲ್ಯವೆಂದು ಬಿಂಬಿಸುತ್ತಿದ್ದಾರೆ. ಆದರೆ ಈ ವಿಷಯವು ಯಶಸ್ಸು ಅಥವಾ ವೈಫಲ್ಯದ ಕ್ರೆಡಿಟ್ ತೆಗೆದುಕೊಳ್ಳುವ ವಿಷಯವೇ ಆಗಿರಲಿಲ್ಲ. ನಾನು ಸಂಸತ್ತಿನಲ್ಲಿ ಕೂಡ ಇದನ್ನೇ ಹೇಳಿದ್ದೆ. ಅರ್ಧದಷ್ಟು ಜನಸಂಖ್ಯೆಗೆ ಅವರ ನ್ಯಾಯಯುತ ಹಕ್ಕು ಸಿಗಲು ಬಿಡಿ, ನಾನು ಇದರ ಕ್ರೆಡಿಟ್ ಅನ್ನು ಜಾಹೀರಾತುಗಳನ್ನು ಮುದ್ರಿಸುವುದರ ಮೂಲಕ ವಿರೋಧ ಪಕ್ಷದ ಎಲ್ಲಾ ಜನರಿಗೂ ನೀಡುತ್ತೇನೆ. ಆದರೆ ಮಹಿಳೆಯರನ್ನು ಹಳೆಯ ಸಂಕುಚಿತ ಮನೋಭಾವದಿಂದ ನೋಡುವವರು ಆದರೂ ಕೂಡ ತಮ್ಮ ಸುಳ್ಳಿಗೆ ಅಂಟಿಕೊಂಡರು, ಅದಕ್ಕೆ ಬದ್ಧರಾಗಿದ್ದರು. ಸ್ನೇಹಿತರೆ, ನಾರಿ ಶಕ್ತಿಗೆ ಭಾಗವಹಿಸುವಿಕೆಯನ್ನು ಕೊಡಿಸುವ ಈ ಹೋರಾಟ ದಶಕಗಳಿಂದ ನಡೆಯುತ್ತಿದೆ. ವರ್ಷಗಳಿಂದ ನಾನು ಕೂಡ ಇದಕ್ಕಾಗಿ ಪ್ರಯತ್ನಿಸುವವರಲ್ಲಿ ಒಬ್ಬನಾಗಿದ್ದೇನೆ. ಎಷ್ಟು ಮಹಿಳೆಯರು ಈ ವಿಷಯವನ್ನು ನನ್ನ ಮುಂದೆ ಪ್ರಸ್ತಾಪಿಸುತ್ತಲೇ ಇದ್ದರು. ಎಷ್ಟೋ ಸಹೋದರಿಯರು ಪತ್ರ ಬರೆಯುವುದರ ಮೂಲಕ ನನಗೆ ಎಲ್ಲಾ ವಿಷಯಗಳನ್ನು ವಿವರವಾಗಿ ತಿಳಿಸಿ. ನನ್ನ ದೇಶದ ತಾಯಂದಿರೇ, ಸಹೋದರಿಯರೇ, ಹೆಣ್ಣು ಮಕ್ಕಳೇ, ನನಗೆ ತಿಳಿದಿದೆ, ಇಂದು ನೀವೆಲ್ಲರೂ ಬಹಳ ದುಃಖಿತರಾಗಿದ್ದೀರಿ. ನಾನೂ ಕೂಡ ನಿಮ್ಮ ಈ ದುಃಖದಲ್ಲಿ ನಾನು ದುಃಖಿತನಾಗಿದ್ದೇನೆ. ಇಂದು ಈ ಮಸೂದೆಯನ್ನು ಅಂಗೀಕಾರ ಮಾಡಿಸುವುದಕ್ಕೆ ಅತ್ಯಗತ್ಯವಾಗಿರುವ ಬಹುಮತ ನಮಗೆ 66% ಮತಗಳು ಲಭಿಸಿಲ್ಲದಿರಬಹುದು. ಆದರೆ ನನಗೆ ತಿಳಿದಿದೆ, ಈ ದೇಶದ 100% ನಾರಿ ಶಕ್ತಿಯ ಆಶೀರ್ವಾದ ನಮ್ಮ ಜೊತೆಗಿದೆ. ದೇಶದ ಪ್ರತಿ ನಾರಿಗೆ ನಾನು ಭರವಸೆ ನೀಡುತ್ತೇನೆ, ನಾವು ಮಹಿಳಾ ಮೀಸಲಾತಿಯ ಮಾರ್ಗದಲ್ಲಿ ಬರಬಹುದಾದ ಪ್ರತಿಯೊಂದು ಅಡೆತಡೆಗಳನ್ನು ನಾವು ಖಂಡಿತವಾಗಿಯೂ ನಿವಾರಿಸುತ್ತೇವೆ, ತೆಗೆದುಹಾಕಿಯೇ ತೀರುತ್ತೇವೆ. ನಮ್ಮ ಸ್ಥೈರ್ಯ ಕೂಡ ಉನ್ನತವಾಗಿದೆ, ನಮ್ಮ ಧೈರ್ಯವೂ ಅಚಲವಾಗಿದೆ ಮತ್ತು ನಮ್ಮ ಇರಾದೆಯೂ ಅಚಲವಾಗಿದೆ. ಮಹಿಳಾ ಮೀಸಲಾತಿಯನ್ನು ವಿರೋಧಿಸುತ್ತಿರುವ ಪಕ್ಷಗಳು ಈ ದೇಶದ ನಾರಿ ಶಕ್ತಿಯನ್ನು ಸಂಸತ್ತು ಮತ್ತು ವಿಧಾನಸಭೆಗಳಲ್ಲಿ ಅವರ ಭಾಗವಹಿಸುವಿಕೆ ಹೆಚ್ಚಿಸುವುದರಿಂದ ಎಂದಿಗೂ ತಡೆಯಲು ಸಾಧ್ಯವಾಗುವುದಿಲ್ಲ. ಕೇವಲ ಸಮಯಕ್ಕಾಗಿ ಕಾಯಬೇಕಾಗಿದೆ. ನಾರಿ ಶಕ್ತಿಯ ಸಬಲೀಕರಣದ ವಿಷಯದಲ್ಲಿ ಬಿಜೆಪಿ ಮತ್ತು ಎನ್ಡಿಎಯ ಸಂಕಲ್ಪ ಅಚಲವಾಗಿದೆ. ನಿನ್ನೆಯ ದಿನ ನಮ್ಮ ಬಳಿ ಸಂಖ್ಯಾಬಲ ಇರಲಿಲ್ಲ, ಆದರೆ ಇದರ ಅರ್ಥ ನಾವು ಸೋತು ಹೋಗಿದ್ದೇವೆ ಎಂದಲ್ಲ. ನಮ್ಮ ಆತ್ಮಬಲವು ಅಜೇಯವಾಗಿದೆ. ನಮ್ಮ ಪ್ರಯತ್ನ ಎಂದಿಗೂ ನಿಲ್ಲುವುದಿಲ್ಲ, ನಮ್ಮ ಪ್ರಯತ್ನ ಎಂದಿಗೂ ಕುಂಠಿತವಾಗುವುದಿಲ್ಲ. ನಮ್ಮ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅವಕಾಶಗಳು ಬರುತ್ತವೆ. ನಾವು ಅರ್ಧದಷ್ಟು ಜನಸಂಖ್ಯೆಯ ಕನಸುಗಳನ್ನು ನನಸಾಗಿಸಲು, ಈ ದೇಶದ ಉಜ್ವಲ ಭವಿಷ್ಯಕ್ಕಾಗಿ ಈ ಸಂಕಲ್ಪವನ್ನು ನಾವು ಪೂರೈಸಲೇಬೇಕಾಗಿದೆ. ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮಂಜ್ರೂಪ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಇದರಿಂದ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಬರ್ತದೆ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.